ಹಾಯ್, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಲೋಕವು ಅಧರ್ಮದಲ್ಲಿ ಬದುಕುತ್ತಿದ್ದರೂ ನಾವು ನೀತಿವಂತರು ಮತ್ತು ಯಥಾರ್ಥವಂತರಾಗಿರಬೇಕು. ನೀತಿವಂತರು ಮತ್ತು ಯಥಾರ್ಥವಂತರಾಗಿ ಬದುಕುವಾಗ ದೇವರು ಅವರ ಎಲ್ಲಾ ಇಕ್ಕಟ್ಟುಗಳಿಂದ ಅವರನ್ನ ಕಾದು ಕಾಪಾಡ್ತಾ ಇದ್ದಾರೆ. ಸೊ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಯೋಬನ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನ, ಹೋರಾಟಗಳನ್ನ ಅನುಭವಿಸಿದನು. ದೇವರು ಆತನನ್ನ ನೀತಿವಂತನು ಯಥಾರ್ಥವಂತನಾಗಿದ್ದರಿಂದ ಆತನ ಎಲ್ಲಾ ಕಷ್ಟಗಳಿಂದ, ಸಮಸ್ಯೆಗಳಿಂದ ಪಾರು ಮಾಡಿದನು. ಆತನು ತನ್ನ ಮಕ್ಕಳನ್ನು ಕಳೆದುಕೊಂಡನು, ಆಸ್ತಿಯನ್ನು ಕಳೆದುಕೊಂಡನು, ತನ್ನ ಆರೋಗ್ಯವನ್ನು ಕಳೆದುಕೊಂಡನು. ಕೊನೆಗೆ ಯೋಬನು ತಾನು ದೇವರ ಮೇಲೆ ಇಟ್ಟಂತ ನಂಬಿಕೆಯು ದೃಢವಾಗಿತ್ತು. ಆತನ ನೀತಿವಂತಿಕೆಯನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ. ಅದಕ್ಕೆ ದೇವರು ಆತನನ್ನು ಎಲ್ಲಾ ಬಾಧೆಗಳಿಂದ ಆತನನ್ನು ಪಾರು ಮಾಡಿದರು. ಅದೇ ರೀತಿ ದಾನಿಯೇಲನು ಕೂಡ ಅಲ್ಲಿ ಇರುವಂತಹ ಜನರು ಆತನಿಗೆ ಸುಳ್ಳು ಅಪಾದನೆ ಹೊರಡಿಸಿ ಆತನ ಸಿಂಹದ ಗುಹೆಯಲ್ಲಿ ಹಾಕಿದರು. ಆತನು ನೀತಿವಂತನು, ಯಥಾರ್ಥವಂತನಾಗಿದ್ದರಿಂದ ದೇವರು ಆತನನ್ನ ಸಿಂಹದ ಗುಹೆಯಿಂದ ಆತನನ್ನು ಪಾರು ಮಾಡಿದರು. ಬಹು ಸ್ಪಷ್ಟವಾಗಿ ದೇವರ ವಾಕ್ಯಗಳು ಹೇಳ್ತವೆ ಪ್ರಿಯರೇ, ಯಾರು ನೀತಿವಂತರು ಮತ್ತು ಯಥಾರ್ಥವಂತರಾಗಿರ್ತಾರೋ ಅವರನ್ನ ದೇವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅಂತೆ. ಸೊ ನಾವು ದೃಢವಾದಂತ ದೇವರ ಮೇಲೆ ನಂಬಿಕೆ ಇಡುವುದಾದರೆ ದೇವರು ನಮ್ಮನ್ನು ಎಲ್ಲಾ ಇಕ್ಕಟ್ಟಗಳಿಂದ, ನಮ್ಮ ಎಲ್ಲಾ ಕಷ್ಟ, ಸಮಸ್ಯೆ, ಹೋರಾಟಗಳಿಂದ ದೇವರು ನಮ್ಮನ್ನ ಕಾದು ಕಾಪಾಡ್ತಾ ಇರ್ತಾರೆ. ಸೊ ನೀವು ಪರೀಕ್ಷೆ ಮಾಡ್ಕೊಳ್ರಿ. ದೇವರ ಮೇಲೆ ಒಂದು ದೃಢವಾದಂತ ನಂಬಿಕೆ ಇರಲಿ, ನೀತಿವಂತರಾಗಿ ಜೀವಿಸ್ರಿ. ಯಾಕಂದ್ರೆ ಲೋಕದಲ್ಲಿ ಅನೇಕ ವಿಷಯಗಳನ್ನ ನೋಡಿ ಸೋತ್ ಹೋಗ್ಬೋದು, ಆದರೆ ದೇವರ ಮುಂದೆ ತಲೆ ಭಾಗವನ್ನು ಎಂದಿಗೂ ಕೂಡ ಸೋತು ಹೋಗೋದಿಲ್ಲ ಅಂತ ಬಹು ಸ್ಪಷ್ಟವಾಗಿ ದೇವರ ವಾಕ್ಯಗಳು ಹೇಳ್ತವೆ. ನಿಮ್ಮನ್ನು ನೀವು ಬದಲು ಮಾಡ್ಕೊಳ್ರಿ. ನಿಮಗೆ ಅನೇಕ ಅವಮಾನಗಳು, ತಿರಸ್ಕಾರಗಳು ಬರ್ಬೋದು, ಆದರೆ ದೇವರಿಂದ ಒಂದು ಶುಭವಾದಂತ ಒಂದು ಕಿರೀಟ ಮಾತ್ರ ಅದು ನಿಮಗೆ ತಪ್ಪಿದಲ್ಲ. ಅದನ್ನ ಮಾತ್ರ ಹೊಂದ್ಕೊಳ್ರಿ. ಬೇರೆ ಯಾವುದನ್ನು ಕೂಡ ಆಲೋಚನೆ ಮಾಡಬೇಡ್ರಿ. ಯಾಕಂದ್ರೆ ಲೋಕದ ಆಸೆ ಪಾಸೆಗಳು ಎಲ್ಲವೂ ಕ್ಷಣಿಕ, ಆದರೆ ದೇವರು ಶಾಶ್ವತ. ದೇವರ ಪ್ರೀತಿಯು ಶಾಶ್ವತ. ದೇವರ ಪ್ರೀತಿಯನ್ನು ನಂಬ್ರಿ. ಯಾರು ಕೂಡ ಮೋಸ ಹೋಗ್ಬೇಡ್ರಿ. ಯಾಕಂದ್ರೆ ಕಡೆಯ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಅನೇಕ ಸಮಸ್ಯೆಗಳು ಬರ್ತವೆ, ಹೋರಾಟಗಳು ಬರ್ತವೆ, ತಿರಸ್ಕಾರ ನುಡಿಗಳು ಬರ್ತವೆ. ಎಲ್ಲವನ್ನ ಸಹಿಸಿಕೊಂಡು ಮುಂದೆ ನಡೆದರೆ ನಾವು ಜಯಮಾಲ್ಯವನ್ನ ಹೊಂದ್ತೇವೆ. ಅದನ್ನ ಬಿಟ್ಟು ನಾವು ಇವಾಗಲೇ ಬರುವಂತ ಹೋರಾಟ, ಸಮಸ್ಯೆ ಎದುರ್ಕೊಂಡ್ರೆ ಇಲ್ಲೇ ನಾವು ಬಿದ್ದು ಹೋಗ್ಬಿಡ್ತೇವೆ. ಸೊ ಯಾರು ಕೂಡ ಎದುರ್ಬೇಡ್ರಿ, ಮುಂದೆ ಸಾಗ್ರಿ. ನೀತಿ, ನಿಮ್ಮ ನಂಬಿಕೆ, ನಿಮ್ಮ ಒಂದು ದೇವರ ಮೇಲೆ ಇರುವಂತಹ ಒಂದು ದೃಢವಾದಂತ ನಂಬಿಕೆ